ಫ್ಲೈಓವರ್ ಮೇಲೆ ಟ್ರಕ್ ನಿಲ್ಲಿಸಿ ಲೋಡ್ ಟೆಸ್ಟಿಂಗ್. ಕೊನೆಗೂ ಪೊಲೀಸರ ಕೈಗೆ ತಗಲಾಕೊಂಡ ನಶೆ ಗ್ಯಾಂಗ್. ಭೀಕರ ಅಪಘಾತಕ್ಕೆ ಒಂದೇ ಕುಟುಂಬದ 4 ಬಲಿ. ಎಲ್ಲದರ ಡೀಟೇಲ್ಸ್ ನೋಡೋಣ ಕರ್ನಾಟಕ ಟಾಪ್. ಪೀಣ್ಯ ಫ್ಲೈಓವರ್ 3 ದಿನ ಬಂದ್ ಆಗಿರೋದ್ರಿಂದ ನಗರದ ಹಲವೆಡೆ ಭಾರೀ ಟ್ರಾಫಿಕ್ ಜಾಮ್ ಉಂಟಾಯಿತು. ನಾಗಸಂದ್ರದಿಂದ ಗೊರಗುಂಟೆಪಾಳ್ಯದವರೆಗೂ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸಾಲುಗಟ್ಟಿ ನಿಂತಿದ್ವು. ಪೀಣ್ಯ ಪೊಲೀಸ್ ಸ್ಟೇಷನ್ ಸಿಗ್ನಲ್, ಜಾಲಹಳ್ಳಿ ಕ್ರಾಸ್ ಸೇರಿದಂತೆ ಮಾರ್ಗದುದ್ದಕ್ಕೂ ಇದೇ ದೃಶ್ಯಗಳು ಕಂಡುಬಂದವು. ಇನ್ನು ನಾಗಸಂದ್ರ ಬಳಿ ಭಾರೀ ವಾಹನ ದಟ್ಟಣೆ ಹಿನ್ನೆಲೆಯಲ್ಲಿ ಬೆಂಗಳೂರು ಎಂಟ್ರಿ ಆಗೋಕೆ ವಾಹನ ಸವಾರರು ಪರದಾಡಿದ್ರು. ನವಯುಗ ಟೋಲ್ ಬಳಿ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು. ರಾತ್ರಿ 11 ಗಂಟೆಯಿಂದ ಜನವರಿ 19ರ ಬೆಳಗ್ಗೆ 11 ಗಂಟೆವರೆಗೂ ಫ್ಲೈಓವರ್ನಲ್ಲಿ ವಾಹನಗಳಿಗೆ ನಿರ್ಬಂಧವನ್ನು ಹೇರಲಾಗಿದೆ. NHIA ಅಧಿಕಾರಿಗಳು ಹೆವಿ ವೆಹಿಕಲ್ಗಳ ಓಡಾಟವನ್ನು ನಡೆಸಿ ಪರೀಕ್ಷೆಯನ್ನು ಮಾಡುತ್ತಿದ್ದಾರೆ. 30 ಟನ್ ತೂಕದ 13 ಟ್ರಕ್ಗಳನ್ನು ನಿಲ್ಲಿಸಿ ಲೋಡ್ ಟೆಸ್ಟಿಂಗ್ ನಡೆಸಿದ್ದಾರೆ. ತಡರಾತ್ರಿವರೆಗೂ ಜಿಟ್ಲಾಕ್ ಪಬ್ನಲ್ಲಿ ನಟರು ಪಾರ್ಟಿ ಮಾಡಿದ ಪ್ರಕರಣ ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ಸುಬ್ರಹ್ಮಣ್ಯ ನಗರ ಪೊಲೀಸರು ವರದಿ ಸಲ್ಲಿಸಿದ್ದಾರೆ. ಪ್ರಕರಣ ಸಂಬಂಧ ಎಫ್ಐಆರ್ ದಾಖಲಿಸಿಕೊಂಡಿರುವ ಸುಬ್ರಹ್ಮಣ್ಯ ನಗರ ಪೊಲೀಸರು ತನಿಖೆ ನಡೆಸಿ ನಿಯಮ ಉಲ್ಲಂಘನೆ ಆರೋಪದಡಿ ಜಿಟ್ಲಾಕ್ ಪಬ್ನಲ್ಲಿ 25 ದಿನ ಮದ್ಯ ಮಾರಾಟಕ್ಕೆ ನಿರ್ಬಂಧ ಹೇರಿದ್ದಾರೆ. ನಟರಾದ ದರ್ಶನ್, ಡಾಲಿ ಧನಂಜಯ್, ಚಿಕ್ಕಣ್ಣ ಸೇರಿದಂತೆ ಹಲವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಕರೆದಿದ್ರು. ವಿಚಾರಣೆ ನಡೆಸಿದ ಪೊಲೀಸರು ಘಟನೆ ಬಗ್ಗೆ ಮಾಹಿತಿ ತಿಳಿದುಕೊಂಡಿದ್ದಾರೆ. ನಾವು ಊಟಕ್ಕಷ್ಟೇ ಸೇರಿದ್ವಿ ಅಂತ ನಟರು ಹೇಳಿಕೆಯನ್ನು ದಾಖಲಿಸಿದ್ದು, ಇದನ್ನು ಸಾಕ್ಷ್ಯ ಮಾಡಿದ ಪೊಲೀಸ್ ಆಯುಕ್ತರಿಗೆ ವರದಿ ಸಲ್ಲಿಕೆ ಮಾಡಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಪುಂಡರ ಅಟ್ಟಹಾಸ ಎಲ್ಲೆ ಮೀರಿದೆ. ತಡರಾತ್ರಿ ಮೆಜೆಸ್ಟಿಕ್ನಲ್ಲಿ ಕುಡಿದ ನಶೆಯಲ್ಲಿ 2 ಕೆಎಸ್ಆರ್ಟಿಸಿ ಬಸ್ಗಳ ಗ್ಲಾಸ್ ಅನ್ನು ಒಡೆದು ಪುಂಡಾಟ ಮೆರೆದಿದ್ದಾರೆ. ಐವರ ಗ್ಯಾಂಗ್ ಬೆಂಗಳೂರು ಟು ಮೈಸೂರು ಮಾರ್ಗದ ಬಸ್ಸುಗಳಿಗೆ ದೊಣ್ಣೆಯಿಂದ ಗ್ಲಾಸ್ ಅನ್ನು ಒಡೆದ ಆರೋಪ ಕೇಳಿಬಂದಿದೆ. ಅಷ್ಟೇ ಅಲ್ಲದೆ ಕಾರು, ಆಟೋ, ಬೈಕುಗಳನ್ನು ಅಡ್ಡಗಟ್ಟಿ ದಾಂಧಲೆಯನ್ನ ನಡೆಸಿದ್ದಾರೆ. ಆಟೋವನ್ನು ನಿಲ್ಲಿಸಿ ಆಟೋದಲ್ಲಿದ್ದವರನ್ನ ಹೊರಗೆಳೆದು ಹಲ್ಲೆಯನ್ನ ಮಾಡಿದ್ದಾರೆ. ನಡುರಸ್ತೆಯಲ್ಲಿಯೇ ಕುಡಿದ ನಶೆಯಲ್ಲಿ ಕಂಡವರ ಮೇಲೆ ಗೂಂಡಾಗಿರಿ ಮಾಡಿದ್ದಾರೆ. ಸದ್ಯ 2 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಅತ HSR ಲೇಔಟ್ನಲ್ಲಿ NA8ನಲ್ಲಿ ವ್ಯಕ್ತಿಯೋರ್ವ ಕಾರನ್ನ ಅಡ್ಡಾದಿಡ್ಡಿ ಚಲಾಯಿಸಿದ್ದಾನೆ. ಆಟೋ, ಬೈಕ್ ಡಿಕ್ಕಿ ಹೊಡೆದು ಬಳಿಕ ಮರಕ್ಕೆ ಡಿಕ್ಕಿ ಹೊಡೆದು ಕಾರನ್ನು ನಿಲ್ಲಿಸದೆ ಎಸ್ಕೇಪ್ ಆಗಲು ಯತ್ನಿಸಿದ್ದಾನೆ. ಬಳಿಕ ಕಾರಿಗೆ ಅಡ್ಡಲಾಗಿ ಕಲ್ಲು ಹಾಕಿ ಕಾರನ್ನು ಸಾರ್ವಜನಿಕರು ತಡೆದಿದ್ದಾರೆ. ಚಾಲಕನ ವಿರುದ್ಧ HSR ಲೇಔಟ್ ಸಂಚಾರಿ ಠಾಣೆಗೆ ದೂರು ಕೊಡಲಾಗಿದೆ. ಸಿಗ್ನಲ್ ನಿಂತಿದ್ದು ಇವ್ರು ನಾಟ ಬಂದು ಅಡ್ಡ ಹಾಕಿ ನಾವು ಏನಕ್ಕೆ ಬಂದ್ರು ನಾನು ಸುಮ್ಮನೆ ಬತ್ತಿದಂಗೆ ದೊಡ್ಡ ಬತ್ತಿದಂಗೆ ಬಂದು ಏಕಾಗಿ ಹೊಡೆದ್ರು ಪೂರ್ತಿ. ಸಿಗ್ನಲ್ ಪಡೆದ ನಾವು ಗಾಬರಿಯಾಗಿ ಒಳಗೆ ಬಸ್ ತಂದು ನಮ್ಮಿಂದ ಈ ಗಾಡಿ ಇತ್ತು. ಅವ್ರೇನ್ ಮಾಡೋದು ಸಿಗ್ನಲ್ ಬಿಟ್ಟರು ಜನ ಎಲೆಗೆ ದೊಡ್ಡ ಬಿಟ್ಟಿದ್ರು. ಅದು ಮೂವ್ ಆಗಕ್ಕೆ ಸಾಧ್ಯ ಆಗ್ಲಿಕ್ಕೆ ಜನ ಕೆಟ್ಟಾಗ್ಬಿಡುತ್ತೆ ಅಂತ ಅವರು ಸಡನ್ ಆಗಿ ಡೋರ್ ಹಾಕಲ್ಲ ಗಂಟ ಗ್ಲಾಸ್ ಪೂರ್ತಿ ಹೊಡೆದ್ರು. ಜನ ಇತ್ತು. ರಾಜ್ಯದಲ್ಲಿ ಇಂದು ನಡೆದ ಪ್ರತ್ಯೇಕ ಅಪಘಾತಗಳಲ್ಲಿ 4 ದುರ್ಮರಣಕ್ಕೀಡಾಗಿದ್ದಾರೆ. ದಾವಣಗೆರೆಯಲ್ಲಿ ಭತ್ತದ ಹುಲ್ಲನ್ನು ತುಂಬಿಕೊಂಡು ಹೋಗ್ತಾ ಇದ್ದ ಟ್ರಾಕ್ಟರ್ಗೆ ಓಮಿನಿಯೊಂದು ಡಿಕ್ಕಿಯಾಗಿ ಒಂದೇ ಕುಟುಂಬದ 3 ಸಾವನ್ನಪ್ಪಿದ್ದಾರೆ. ಇಬ್ಬರಿಗೆ ಗಂಭೀರ ಗಾಯವಾಗಿದ್ದು, ಚನ್ನಗಿರಿ ತಾಲೂಕಿನ ಗುಳ್ಳೇನಹಳ್ಳಿ ಬಳಿಯ ಬೀರೂರು ಸಮ್ಮಸ ರಸ್ತೆಯ ರಾಜ್ಯ ಹೆದ್ದಾರಿಯಲ್ಲಿ ಈ ಘಟನೆ ನಡೆದಿದೆ. 64 ವರ್ಷದ ರುದ್ರೇಶಪ್ಪ, 62 ವರ್ಷದ ಮಲ್ಲಿಕಾರ್ಜುನ್, 80 ವರ್ಷದ ಗಂಗಮ್ಮ ಮೃತ ದುರ್ದೈವಿಗಳು. ಡಿಕ್ಕಿ ಹೊಡೆದ ರಭಸಕ್ಕೆ ವಾಹನದ ಮುಂಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಚನ್ನಗಿರಿ ಪೊಲೀಸರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊಪ್ಪಳದಲ್ಲಿ ಬೈಕ್ ಹಾಗೂ ಲಾರಿಯ ನಡುವೆ ಡಿಕ್ಕಿಯಾಗಿ ಸ್ಥಳದಲ್ಲಿಯೇ ವ್ಯಕ್ತಿ ಮೃತಪಟ್ಟಿದ್ದಾನೆ. ಆಕ್ರೋಶಗೊಂಡ ಗ್ರಾಮಸ್ಥರು ರಾಜ್ಯ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಪೊಲೀಸರು ಮಧ್ಯಪ್ರವೇಶಿಸಿ ಗ್ರಾಮಸ್ಥರನ್ನ ಸಮಾಧಾನಪಡಿಸಿದ್ದಾರೆ.